ಓಕೆ, ಇನ್ನು ಮುಖ್ಯಮಂತ್ರಿಗಳ ಪರವಾಗಿ ಕಾನೂನಾತ್ಮಕವಾಗಿ ವಾದಿಸೋದಕ್ಕೆ ದೆಹಲಿಯಿಂದ ವಕೀಲರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ನೇತೃತ್ವದ ಒಂದು ತಂಡ ಈಗಾಗಲೇ ಸಿದ್ಧವಾಗಿದೆ. ಕಾನೂನು ಹೋರಾಟದ ಒಂದು ಬ್ಲೂ ಪ್ರಿಂಟ್ ಏನೇ ಆದರೂ ಕೂಡ ರಾಜ್ಯದಲ್ಲಿ ಪೊನ್ನಣ್ಣ ನೇತೃತ್ವದಲ್ಲಿ ಕಾನೂನಾತ್ಮಕ ಹೋರಾಟ ಮುಂದುವರಿಯುತ್ತೆ. ಮತ್ತು ಡೆಲ್ಲಿನಲ್ಲಿ ಈಗ ಕಾಂಗ್ರೆಸ್ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಲ್ ಇವರೆಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿ ಅನೇಕ ಹೋರಾಟಗಳನ್ನು ಕಾನೂನಾತ್ಮಕವಾಗಿ ಮಾಡ್ಕೊಂಡು ಬಂದವರೆ ಕೋರ್ಟಲ್ಲಿ. ಹಾಗಾಗಿ ಈಗ ನಾಳೆ ಸಾಯಂಕಾಲದ ಒಳಗಾಗಿ ದೆಹಲಿಯಿಂದ ವಕೀಲರ ತಂಡ ಆಗಮಿಸಿ ಇಲ್ಲಿ ಹೈಕೋರ್ಟ್ನಲ್ಲಿ ಅದನ್ನು ಚಾಲೆಂಜ್ ಮಾಡ್ತಾರೆ. ಯಾಕೆಂದರೆ ಸೋಮವಾರ ನನ್ನ ಪ್ರಕಾರ ಮುಖ್ಯಮಂತ್ರಿಗಳು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾರೆ ರಾಜ್ಯಪಾಲರ ಆದೇಶವನ್ನು ಪ್ರಶ್ನಿಸಿ. ಅಲ್ಲಿಂದ ವಿಚಾರಣೆ ಆರಂಭ ಆದರೆ ಶತಾಯಗತಾಯ ರಾಜ್ಯಪಾಲರ ಆದೇಶವನ್ನು ರದ್ದು ಮಾಡಿಸಬೇಕು ಹೈಕೋರ್ಟ್ನಲ್ಲಿ ಅಂತ ವಕೀಲರ ಒಂದು ತಂಡ ಈಗ ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸ್ತಾ ಇದೆ. ಇಲ್ಲೂ ಕೂಡ ಅವ್ರದ್ದು ಒಂದು ಕಾನೂನಾತ್ಮಕ ಘಟಕ ಇದೆ. ಎಲ್ಲರೂ ಸೇರಿ ಏನಾದರೂ ಅದು ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರ್ತಕ್ಕಂಥ ಅನುಮತಿ ಸರಿಯಲ್ಲ ಅಂತ ಕೋರ್ಟಿಂದ ಸ್ಟೇ ತರಬೇಕು. ಆ ನಿಟ್ಟಿನಲ್ಲಿ ಕಾನೂನು ಹೋರಾಟಕ್ಕೆ ಈಗಾಗಲೇ ವಕೀಲರ ತಂಡ ದೆಹಲಿಯಿಂದ ಆಗಮಿಸ್ತಾ ಇದೆ. ಇನ್ನು ಪೊನ್ನಣ್ಣ ನೇತೃತ್ವದಲ್ಲಿ ರಾಜ್ಯ ವಕೀಲರ ತಂಡ ಕೂಡ ಕೆಲಸವನ್ನು ಮಾಡುತ್ತೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಅಭಯವನ್ನು ಕೊಟ್ಟಿದೆ. ಸಿಎಂಗೆ ಕರೆ ಮಾಡಿದ್ದಾರೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಇಬ್ಬರು ಕೂಡ. ಧೈರ್ಯಗೆಡೋದು ಬೇಡ, ಇಡೀ ಪಕ್ಷವೇ ನಿಮ್ಮೊಂದಿಗಿದೆ, ಇಡೀ ಕ್ಯಾಬಿನೆಟ್ ಶಾಸಕರು ನಿಮ್ಮ ಜೊತೆಗೆ ಇರ್ತಾರೆ, ಅದರ ಬಗ್ಗೆ ಅಧೈರ್ಯ ಮಾಡಲೇಬೇಡಿ, ಹೈಕಮಾಂಡ್ ನಾಯಕರು ನಿಮ್ಮ ಬೆಂಬಲಕ್ಕಿದ್ದಾರೆ, ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡೋಣ ಅಂತ ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಇಬ್ಬರು ಕೂಡ ಕರೆ ಮಾಡಿ ಸಿದ್ದರಾಮಯ್ಯನವರಿಗೆ ಧೈರ್ಯವನ್ನು ತುಂಬಿದ್ದಾರೆ. ಯಾಕೆಂದರೆ ಇದು ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ ಅಂತ. ಹಾಗಾಗಿ ಪಕ್ಷದ ವರ್ಚಸ್ಸನ್ನು ಉಳಿಸ್ಕೊಳ್ಬೇಕು, ಸಿದ್ದರಾಮಯ್ಯನವರಿಗೆ ಇಡೀ ಪಕ್ಷ ಈಗ ಬೆಂಬಲವನ್ನು ಕೊಟ್ಟಿದೆ.